ವೆಲ್ಕಮ್ ಟು ಧರಣಿ ವ್ಲಾಗ್ಸ್ ಕನ್ನಡ. ಹಾಯ್ ಫ್ರೆಂಡ್ಸ್, ಇದು ನನ್ನ ಮೊದಲ ಯೂಟ್ಯೂಬ್ ಚಾನಲ್ ಆಗಿದ್ದು ಇದು ನನ್ನ ಪ್ರಪ್ರಥಮ ವಿಡಿಯೋ ಆಗಿದೆ. ಪ್ಲೀಸ್ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಕಡಲೆಕಾಳು ಸಾಂಬಾರನ್ನ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕಡಲೆಕಾಳು ಸಾಂಬಾರ್ ಮಾಡಲು ನಮಗೆ ಬೇಕಾಗಿರೋ ಸಾಮಗ್ರಿಗಳು ಕಡಲೆಕಾಳು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಟೊಮೊಟೊ, ಆಲೂಗೆಡ್ಡೆ, ಕೊತ್ತಂಬರಿ, ಪುದೀನ, ತೆಂಗಿನಕಾಯಿ ತುರಿ ಹಾಗೆ 1 ಟೇಬಲ್ ಸ್ಪೂನ್ ಮಟನ್ ಸಾಂಬಾರ್ ಪುಡಿ ಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಾವು ಯಾವುದೋ ಒಂದು ಫುಡ್ ತಿಂತಾ ಇದ್ದೀವಿ ಅಂತ ಅಂದರೆ ಆ ಫುಡ್ಡಿಂದ ನಮಗೆ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನ ನಾವು ಮೊದಲು ತಿಳ್ಕೊಬೇಕಾಗತ್ತೆ. ಅದೇ ಥರ ನಾನು ಈ ಸಾಂಬಾರ್ಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ಬಳಸ್ತಾ ಇರೋಂಥ ಕಡಲೆಕಾಳಿಂದ ನಮಗೆ ಏನೇನು ಉಪಯೋಗಗಳಾಗುತ್ತೆ ಅಂದರೆ ಇದು ಪ್ರೋಟೀನ್ ಸಮೃದ್ಧವಾಗಿದೆ. ಅಂದರೆ ಇದರಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಅಂಶ ಇದೆ. ಹಾಗೆ ಇದು ಜೀರ್ಣಕ್ರಿಯೆಗೆ ಸಪೋರ್ಟ್ ಮಾಡುತ್ತೆ. ಅಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ನಮಗೆ ಹೊಟ್ಟೆ ತುಂಬಿದ ಫೀಲ್ ಕೊಡುತ್ತೆ. ಸೊ ನಮ್ಗೆ ಹೊಟ್ಟೆ ತುಂಬಿದೆ ಅಂತ ಅನ್ಸೋದ್ರಿಂದ ನಾವು ಅನವಶ್ಯಕವಾಗಿ ಏನೇನೋ ತಿನ್ನಕ್ಕೆ ಹೋಗಲ್ಲ. ಆ ಥರ ಏನೇನೋ ತಿನ್ನಲಿಲ್ಲ ಅಂದರೆ ನಮ್ಮ ತೂಕ ಕೂಡ ನಿಯಂತ್ರಣದಲ್ಲೇ ಇರುತ್ತೆ. ಹಾಗೆ ಇದು ಹೃದಯ ಆರೋಗ್ಯವನ್ನು ಕಾಪಾಡುತ್ತೆ. ಕಡಲೆಕಾಳು ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಮತ್ತು ಇದು ಡಯಾಬಿಟಿಸ್ಗೂ ಕೂಡ ಒಳ್ಳೆಯ ಆಹಾರನೇ. ಬಟ್ ಏನೇ ಆದ್ರೂ ಈಗ ನಾವು ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತಾರೆ. ಹಾಗೆ ಯಾವುದೇ ಒಂದು ಫುಡ್ನ ಮಿತವಾಗಿ ಬಳಸಬೇಕು. ಇದನ್ನು ನಾವು ಜಾಸ್ತಿಯಾಗಿ ಬಳಸ್ಕೊಂಡ್ರೆ ಇದರಿಂದನೂ ಸೈಡ್ ಎಫೆಕ್ಟ್ಸ್ಗಳಾಗುತ್ತೆ. ಏನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತಂದರೆ ಗ್ಯಾಸ್ ಪ್ರಾಬ್ಲಮ್ ಆಗುತ್ತೆ, ಹೊಟ್ಟೆ ಉಬ್ಬರ ಆಗಬಹುದು. ಸೊ ಯಾವುದೇ ಪದಾರ್ಥ ಆದ್ರೂ ನಾವು ಅದನ್ನು ಮಿತವಾಗಿ ಬಳಸಬೇಕು. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಈ ಒಂದು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕಿ ಅದಕ್ಕೆ ನಾನು ರುಬ್ಬಿಕೊಂಡಂತಹ ಮಿಶ್ರಣ ಎಲ್ಲನೂ ಸೇರಿಸಿ ಅದ್ರ ಜೊತೆಗೆ ಕಡಲೆಕಾಳು, ಆಲೂಗೆಡ್ಡೆನ ಸೇರಿಸಿ ಅದನ್ನು ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗ್ತಾ ಇರೋ ಟೈಮಲ್ಲಿ ನಾವು ಇನ್ನೊಂದು ಕಡೆ ಅದೇ ಈ ಒಂದು ಜಾರಲ್ಲಿ ನಾವು 1 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಒಂದು ಚಿಕ್ಕದಾದಂತಹ ಟೊಮೊಟೊ ಹಾಗೆ 1 ಟೇಬಲ್ ಸ್ಪೂನ್ ಮಟನ್ ಸಾಂಬಾರ್ ಪುಡಿನ, ಈ ಕೆಲವ್ರ ಮನೇಲಿ 2 ಥರ ಸಾಂಬಾರ್ ಪುಡಿ ಮಾಡ್ತಾರೆ. ಒಂದು ಮಟನ್ ಸಾಂಬಾರ್ ಪುಡಿ ಮಾಡ್ತಾರೆ, ಬೇಳೆ ಸಾಂಬಾರ್ ಪುಡಿ ಮಾಡ್ತಾರೆ. ನಮ್ಮ ಮನೇಲೂ ಹಾಗೆ ನಾನು 2 ಥರ ಸಾಂಬಾರ್ ಪುಡಿನ ಮಾಡ್ಕೊತೀನಿ. ನಾನು ಈ ಮಸಾಲೆ ಸಾಂಬಾರ್ಗಳು ಏನೇ ಮಾಡಿದ್ರು ಅದಕ್ಕೆ ಮಟನ್ ಸಾಂಬಾರ್ ಪುಡಿನೇ ಯೂಸ್ ಮಾಡ್ತೀನಿ. ಅದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಫ್ರೈ ಆಗ್ತಾ ಇರೋಂಥ ಆಲೂಗೆಡ್ಡೆ ಹಾಗೂ ಕಡಲೆಕಾಳಿಗೆ ಮಿಶ್ರಣ ಮಾಡಿ ನಮ್ಗೆ ಸಾಂಬಾರಿಗೆ ಅಂದರೆ ತಿಕ್ನೆಸ್ ಸಾಂಬಾರು ನಿಮ್ಗೆ ಎಷ್ಟು ತಿಕ್ಕಾಗಬೇಕು ಅದ್ರ ಮೇಲೆ ನೀವು ನೀರನ್ನು ಹಾಕ್ಕೊಂಡು ಅದು ಕುದೀತಾ ಇರೋ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳ ಹಾಕಿ 1 ಅಥವಾ 2 ವಿಷಲ್ ಬರ್ಸಿದ್ರೆ ಸಾಂಬಾರ್ ರೆಡಿ ಆಗುತ್ತೆ. ನೋಡಿ, ಇಲ್ಲಿ ಸಾಂಬಾರ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಈಗ ಚಿಕನ್ ಸಾಂಬಾರ್ ಅಥವಾ ಮಟನ್ ಸಾಂಬಾರ್ ಮಾಡಿದಾಗ ಯಾವ ಟೇಸ್ಟ್ ಇರುತ್ತೆ ಆಲ್ಮೋಸ್ಟ್ ಅದೇ ಟೇಸ್ಟ್ ಕೊಡುತ್ತೆ. ಅನ್ನದ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ದಯವಿಟ್ಟು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.